ಇವತ್ತು ಶಿಕ್ಷಕ ಇಲಾಖೆ ಏನಾಗುತ್ತೆ, ನಾವು 3 ಇಲಾಖೆ ನಂಬ್ತೀವಿ. ಒಂದು ಸಮಾಜ ಇಲಾಖೆ, ಒಂದು ಪೊಲೀಸ್ ಇಲಾಖೆ, ಒಂದು ಶಿಕ್ಷಣ ಇಲಾಖೆ. ಯಾವ ನಮಗೆ ಇವತ್ತು ಏನಾಗೈತೆ ಅಂದ್ರೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಾವ. ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡ್ಬಿಟ್ಟಾವ. ಯಾರನ್ನ ಕೇಳಬೇಕು ಅನ್ನೋದೊಂದು ಒಂದು ಯಾವುದೋ ಒಂದು ದಾರಿಲಾಗಿತ್ತು ನಮಗ. ಅದೇ ರೀತಿಯಾಗಿ ಇವತ್ತಿನ ಇಲ್ಲಿ ಈ ಲೋಕಲ್ ಶಾಸಕರು, ಈ ಶಾಸಕರು ಎಲ್ಲೋಗ್ಯಾರ, ಮಾಜಿ ಶಾಸಕರು ಎಲ್ಲೋಗ್ಯಾರ, ದಯಮಾಡಿ ತಮಗೆಲ್ಲ ಒಂದು ವಿನಂತಿ ಆಗ್ತೀನಿ. ಶ್ರೇಷ್ಠ ನಮ್ಮ ಶಾಸಕರು ಕಾಣೆಯಾಗಿದ್ದಾರೆ, ಮಾಜಿ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಒಂದು ಶ್ರೇಷ್ಠಾಕ್ರಿ. ಇವತ್ತು ಮಹಿಳಾ ದಿನಾಚರಣೆ, ನಾವಿತ್ತೆಲ್ಲ ಏನ್ ಹಾಕ್ಬೇಕಂದ್ರೆ ಎಷ್ಟು ಮಹಿಳಾ ದಿನಾಚರಣೆ ಶುಭಾಶಯಗಳು ಹಾಕಬೇಕಾಗಿತ್ತು. ಇವತ್ತಿನ ಪ್ರಸಂಗ ಏನಾಗೈತೆ ಅಂದ್ರೆ ಜಸ್ಟಿಸ್ ಫಾರ್ ತೇಜಸ್ವಿನಿ, ಜಸ್ಟಿಸ್ ಫಾರ್ ತೇಜಸ್ವಿನಿ ಅಂತ ಒಂದು ಪ್ರಸಂಗ ನಮಗೆ ಒದಗಿ ಬಂದಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಆಡಳಿತ ಸರ್ಕಾರ, ಸಮಾಜ ಇಲಾಖೆ, ಶಿಕ್ಷಣ ಇಲಾಖೆ. ಅದೇ ರೀತಿಯಾಗಿ ಇವತ್ತು ಶಾಸಕರೇನದಾರ, ಒಬ್ಬರು ಶಾಸಕರ ಸತ್ತು ಇದ್ದಂಗ ಒಬ್ಬರು ಶಾಸಕರು ಮಾಜಿ ಶಾಸಕರದಾರ, ಸತ್ತು ಇದ್ದ ಶಾಸಕರ ಈಗಿನ ಶಾಸಕರದಾರ. ಈ ಶಾಸಕರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ಶಾಸಕರು ನಮ್ಮ ಶಾಸಕರು, ನಮ್ಮ ಸಮಾಜದಿಂದ ಆರಿಸಿ ಬರ್ತಕ್ಕಂಥ ನಮ್ಮ ಒಂದು ಒಳಬೇಸಿರತ್ತೆ ಅಂತ ಹಾರಿಸಿ ಈ ಏನು ವಿಧಾನಸೌಧಕ್ಕೆ ಹಾರಿಸಿ ಬಂದಂಥ ಶಾಸಕರು ನಮ್ಮ ಕೂಗನ್ನು ಕೇಳದಿದ್ರೆ ಯಾರು ಕೇಳ್ತಾರೋ? ಅದಕ್ಕೆ ದಯಮಾಡಿ ಎಲ್ಲ ಹೇಳ್ರಿ, ನಮ್ಮ ಶಾಸಕರು ಕಾಣೆಯಾಗಿದ್ದಾರೆ, ನಮ್ಮ ಶಾಸಕರು ಕಾಣೆಯಾಗಿದ್ದಾರೆ ಅಂತ ದಯಮಾಡಿ ಎಲ್ಲರೂ ಹಾಕ್ರಿ. ಈ ತೇಜಸ್ವಿನಿ ನಮ್ಮ ಸಹೋದರಿಗೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲೇ ಇರೋಣ, ಇಲ್ಲೇ ಇರೋಣ. ಎಲ್ಲರೂ ಈ ಒಗ್ಗಟ್ಟಾಗಿ ಈ ತೇಜಸ್ವಿನಿಗೆ ಒಂದು ನ್ಯಾಯ ಒದಗಿಸಿಕೊಟ್ಟಲ್ಲಿ ಅದರಲ್ಲೇ ಇಡೀ ಕರ್ನಾಟಕ ಒಂದು ಮಾದರಿ ಒಂದು ಕ್ಷೇತ್ರ, ನಮ್ಮ ಮೊದಲ ಕ್ಷೇತ್ರ ಆಗುತ್ತೆ ಅಂತ ಎಲ್ಲರಿಗೆ ಹೇಳ ಬಯಸುತ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.